ಇವತ್ತು ಆ, 74ನೇ ವರ್ಷದ ಹುಟ್ಟುಹಬ್ಬ ಸಂಭ್ರಮಾಚರಣೆ ಎಲ್ಲೆಡೆ ಮನೆ ಮಾಡಿರುವಂಥದ್ದು ಏನು ಹೇಳ್ತೀರಾ ಈ ವಿಷಯದಲ್ಲಿ? ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ ಅಂಬರೀಷ್ ಅಭಿಮಾನಿಗಳು ಒಂದಿಲ್ಲ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಇವತ್ತು ಅಂಬರೀಷ್ ಅಣ್ಣನವರ 74ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ತಮ್ಮದೇ ಆದಂತಹ ಶೈಲಿಯಲ್ಲಿ ಅನ್ನದಾನ ಮಾಡೋದರ ಮುಖಾಂತರ, ಕೆಲವು ಆರೋಗ್ಯ ಶಿಬಿರಗಳನ್ನು ನಡೆಸೋದರ ಮುಖಾಂತರ, ಅನಾಥಾಶ್ರಮಗಳಿಗೆ, ಹಾಸ್ಪಿಟ್ಲ್ಗಳಿಗೆ ಕೆಲವು ತಮ್ಮ ಕೈಲಾದಂತಹ ಸಮಾಜ ಸೇವೆಯನ್ನು ಅಂಬರೀಷ್ ಅಭಿಮಾನಿಗಳು ನಿರಂತರವಾಗಿ ಮಾಡ್ಕೊಬರ್ತಾಯಿದ್ದಾರೆ. ಅದೇ ರೀತಿ ಇವತ್ತೂ ಕೂಡ ಮಾಡಿದ್ದಾರೆ. ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಇರತಕ್ಕಂಥ ಅಂಬರೀಷ್ ಅಣ್ಣನ ಪುಣ್ಯಭೂಮಿಯಲ್ಲಿ ಹಲವಾರು ಜನ, ಸಾವಿರಾರು ಜನ ಅಭಿಮಾನಿಗಳು ಸೇರಿ ಈ ಪುಣ್ಯಭೂಮಿಯಲ್ಲಿ ಪಾಲ್ಗೊಂಡು ಇದೀಗ ತಾನೇ ಕುಟುಂಬದವರು ಮದ್ದೂರಿಗೆ, ಮಂಡ್ಯಕ್ಕೆ ಹೊರಟಿದ್ದಾರೆ. ಹಾಗಾಗಿ 74 ವರ್ಷದ ಒಂದು ಹುಟ್ಟುಹಬ್ಬದ ಸವಿನೆನಪಿನಲ್ಲಿ ಅಂಬರೀಷ್ ಅಣ್ಣ ಇಲ್ಲ ಅನ್ನೋದು ನಮಗೆಲ್ಲರಿಗೂ ಕೂಡ ನೋವಿನ ವಿಚಾರ. ಆದ್ರೂ ಕೂಡ ಇನ್ನೇನು ಮುಂದಿನ ದಿನಗಳಲ್ಲಿ 75 ಬರ್ತಾಯಿದೆ. 75ಕ್ಕೆ ಈಗಿರುವಂತಹ ಕರ್ನಾಟಕ ಸರ್ಕಾರ ಹಲವಾರು ಜನ ಮಹಾನ್ ಸಾಧಕರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಈಗಾಗಲೇ ಘೋಷಿಸಿದೆ. ಅವರ ಸಾಲಿನಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ರವರ ಹೆಸರು ಚಿರಸ್ಥಾಯಿವಾಗಿರಬೇಕು. ಹಾಗೆಯೇ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಅಂಬರೀಷ್ ಅವರಿಗೆ ಆದಷ್ಟು ಬೇಗ ಘೋಷಣೆ ಮಾಡಬೇಕು ಅಂತೇಳಿ ಮಾನ್ಯ ಸರ್ಕಾರವನ್ನು, ಕರ್ನಾಟಕ ಸರ್ಕಾರವನ್ನು ಅಂಬರೀಷ್ ಅಭಿಮಾನಿಗಳ ಪರವಾಗಿ ಆಗ್ರಹಪಡಿಸ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ.